ನಮಸ್ತೆ ವೀಕ್ಷಕರೇ, ಇದು ಮಹರ್ಷಿ ದರ್ಪಣದ ಶನಿವಾರದ ವಿಶೇಷವಾದ ಸಂಚಿಕೆ. ವೀಕ್ಷಕರೇ, ನೀವೆಲ್ಲ ನೋಡ್ತಾ ಇದ್ದೀರಾ, ಪ್ರತಿ ಶನಿವಾರವೂ ಸಹ ನಾವು ಒಂದೊಂದು ವಿಶೇಷ ಶಕ್ತಿಯನ್ನು ಹೊಂದಿರುವಂತಹ ದೇವಸ್ಥಾನಗಳಿಗೆ ತೆರಳಿ ಅಲ್ಲಿನ ಕ್ಷೇತ್ರ ಮಹಿಮೆ, ಪವಾಡ ಹಾಗೂ ವಿಶೇಷತೆಗಳ ಬಗ್ಗೆ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಈ ಸಂಚಿಕೆಯಲ್ಲಿಯೂ ಸಹ ನಮ್ಮ ರಾಶಿ ಮತ್ತು ನಕ್ಷತ್ರಗಳ ಮೇಲೆ, ನಿತ್ಯ ಜೀವನದ ಆಗು ಹೋಗುಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರುವಂತಹ ನವಗ್ರಹಗಳಲ್ಲೇ ಅತ್ಯಂತ ಹೆಚ್ಚು ಪ್ರಭಾವಶಾಲಿ ಎನಿಸಿಕೊಂಡಿರುವ ಶನಿಗ್ರಹದ ಪ್ರಭಾವದ ಕುರಿತು ಹಾಗೂ ಶನಿ ಮಹಾತ್ಮನಿಗೆ ಯಾವೊಂದು ಅನುಷ್ಠಾನವನ್ನು ಕೈಗೊಳ್ಳೋದ್ರಿಂದ ಏನು ಫಲ ಅನ್ನೋದನ್ನು ತಿಳ್ಕೊಳ್ಳೋಣ. ಅದರಲ್ಲೂ ಯಾವ ವೃಕ್ಷದ ಬಳಿ ಶನಿ ಮಹಾತ್ಮನ ಅನುಷ್ಠಾನಗಳನ್ನು ಕೈಗೊಂಡ್ರೆ ಆತನ ವಕ್ರ ದೃಷ್ಟಿಯಿಂದ ಪಾರಾಗಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರಿಂದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಪಸ್ಸೇಧ ಸಾಧನಂ. ಓಂ ಶ್ರೀಂ ಮಹಾಗಣಾಧಿಪತಯೇ ನಮಃ. ಶನ್ನೋ ದೇವೀರವಿಷ್ಠಯ ಆಪೋ ಭವಂತ ಪೀತೆ ಎಂ ಶಯೋರವಿಶ್ರವಂತನಃ ಶನೈಶ್ಚರಾಯ ನಮಃ. ಮಹರ್ಷಿ ದರ್ಪಣದ ಸಮಸ್ತ ವೀಕ್ಷಕ ಪ್ರಭುಗಳಿಗೂ ಇವತ್ತೊಂದು ವಿಶೇಷವಾದಂಥ ಸಂಚಿಕೆ ಅಂತ ಹೇಳ್ಬೋದು. ಈ ದಿನ ಬಾದಾಮಿ ಅಮಾವಾಸ್ಯೆ. ಬಾದಾಮಿ ಅಮಾವಾಸ್ಯೆ ಅಂದರೆ ಶನೈಶ್ಚರನಿಗೆ ಬಹಳ ವಿಶೇಷವಾದಂತಹ ದಿನ. ಇವತ್ತು ಶನೈಶ್ಚರನ ಮೂಲ ವಾಸಸ್ಥಳನ ನಾವು ನೋಡಿಸ್ತಾ ಇದ್ದೇವೆ. ನಿಮಗೆ ಪ್ರಕೃತಿಯಲ್ಲಿ ಬಹಳ ವಿಶೇಷವಾದಂತಹ ವೃಕ್ಷಗಳಿದೆ. ಅದರಲ್ಲಿ ಶನೈಶ್ಚರನ ವಾಸಸ್ಥಳ ಯಾವುದು? ಶನೈಶ್ಚರ ಯಾವ ವೃಕ್ಷದಲ್ಲಿ ವಾಸವಾಗಿದ್ದಾನೆ? ಒಮ್ಮೆ ಆ ವೃಕ್ಷಕ್ಕೆ ನಮಸ್ಕಾರ ಮಾಡಿದ್ರೆ ಸಾಕು, ನಮ್ಮ ಇಹಪರದಲ್ಲಿ ಶನಿಕಾಟದಿಂದ ಮುಕ್ತರಾಗಲಿಕ್ಕೆ ಬಹಳ ವಿಶೇಷವಾದಂಥ ಸಾನ್ನಿಧ್ಯ ಇರತಕ್ಕಂಥ ಸ್ಥಳ ನಾವು ಇವತ್ತು ತೋರಿಸ್ತಾ ಇರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವೃಕ್ಷ. ಆ ವೃಕ್ಷ ನಿಜಕ್ಕೂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನಿಗ್ರಹದ ದೋಷದಿಂದ ನರಳುತ್ತಾ ಇರತಕ್ಕಂಥವ್ರಿಗೆ, ಯಾರೊಬ್ಬರು ಶನಿಕಾಟದಲ್ಲಿ ಸಾಕಷ್ಟು ಜನ ನರಳುತ್ತಾ ಇರ್ತಾರೋ ಅಂತಹವರೆಲ್ಲರಿಗೂ ಒಂದು ಮುಕ್ತಿ ಕೇಂದ್ರ, ಮುಕ್ತಿಯ ಸ್ಥಳ, ಮುಕ್ತಿ ಸಿಗ್ತಕ್ಕಂಥ ವಿಶೇಷವಾದಂಥ ಒಂದು ಸಾನ್ನಿಧ್ಯ ಅಂದರೆ ಇವತ್ತು ನಾನು ನೋಡಿಸ್ತಾ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವೃಕ್ಷ. ಆ ವೃಕ್ಷ ಯಾವುದು? ಅಲ್ಲಿ ಹೇಗೆ ಅನುಷ್ಠಾನ ಮಾಡಬೇಕು? ಯಾವ ಕ್ರಮದಲ್ಲಿ ಪೂಜೆ ಮಾಡಬೇಕು? ವೃಕ್ಷದ ಹತ್ರ ಬಂದಾಗ ಯಾವ ಕ್ರಮದಲ್ಲಿ ನಾವು ದರ್ಶನ ಮಾಡಿ ಎಲ್ಲಿ ನಮಸ್ಕಾರ ಮಾಡಬೇಕು? ವೃಕ್ಷದ ಯಾವ ಭಾಗದಲ್ಲಿ ವಿಶೇಷವಾದ ಶಕ್ತಿ ಇದೆ, ಆ ಶಕ್ತಿನ ಎಲ್ಲಿ ನಾವು ಸ್ಪರ್ಶಿಸಬೇಕು? ಆ ವೃಕ್ಷದಿಂದ ಸಿಗ್ತಕ್ಕಂಥ ಪ್ರಸಾದ ಆದರೂ ಏನು? ಇದೆಲ್ಲವನ್ನು ಸಹಿತ ಇನ್ನು ಮುಂದೆ ನಾವು ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಇವತ್ತು ನಾವೊಂದು ಮಹತ್ತರವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಬಂದಿದ್ದೇವೆ. ಈ ಕ್ಷೇತ್ರ ಸಾರ್ವತ್ರಿಕವಾಗಿ ಬರೀ ಕಣ್ಣಲ್ಲಿ ನೋಡಿದ್ರೆ ಸಾಕು, ಕಿವಿಯಲ್ಲಿ ಕೇಳಿಸ್ಕೊಂಡ್ರೆ ಸಾಕು, ಈ ವೃಕ್ಷದ ನಾಮಧೇಯಗಳು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವೃಕ್ಷ ದರ್ಶನ ಇವತ್ತು ನಾವು ಮಾಡೋಣ. ಜೊತೆಗೆ ಇನ್ನು ಇವತ್ತಿನ ವಿಶೇಷ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ, ಶನೈಶ್ಚರನ ಆರಾಧನೆ, ಶನೈಶ್ಚರನ ಶ್ರದ್ಧಾಭಕ್ತಿ ಪೂಜಿಸ್ತಕ್ಕಂಥದ್ದು, ಶನೈಶ್ಚರನ ಜಪ, ಶನೈಶ್ಚರನಿಗೆ ಇಷ್ಟವಾಗಿರ್ತಕ್ಕಂಥ ಮಂತ್ರ, ಇವೆಲ್ಲವೂ ಸಹಿತ ನಾನು ಇವತ್ತು ನೀವು ತಿಳಿಸ್ಕೊಡ್ತಾ ಇದ್ದೇನೆ. ಓಂ ಶಂ ಶನೈಶ್ಚರಾಯ ನಮಃ. ಆದರೆ ಇಷ್ಟೆಲ್ಲ ನಾನು ಅನುಷ್ಠಾನ ತಿಳಿಸಬೇಕಾದ್ರೆ ನೀವು ಸಹಿತ ಒಂದು ಸಿದ್ಧತೆ ಮಾಡ್ಕೋಬೇಕು. ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸಿದ್ಧತೆ ಏನು? ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸ್ಕೊಂಡು ಶ್ರದ್ಧಾಭಕ್ತಿಯಾಗಿ ಭಗವಂತನ ಧ್ಯಾನ ಮಾಡ್ತಕ್ಕಂಥದ್ದು. ಮತ್ತು ಈ ಒಂದು ಕಾರ್ಯಕ್ರಮ ನೋಡಬೇಕಾದ್ರೆ ಸಾಧ್ಯವಾದಷ್ಟು ಪ್ರಸನ್ನಾಂಜನೇಯ ಸ್ವಾಮಿನ, ಶನೈಶ್ಚರನ್ನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ಮನೆಯಲ್ಲೇ ಕೂತು ನಾವು ಹೇಳ್ಕೊಡ್ತಕ್ಕಂಥ ರೀತಿ ಒಂದು ಸಂಕಲ್ಪ ಮಾಡಿ. ಖಂಡಿತವಾಗಲೂ ನೀವು ಮನೆಯಲ್ಲೇ ಕೂತು ಸಂಕಲ್ಪವನ್ನು ಮಾಡಿ ಭಕ್ತಿಯಿಂದ ಶನೈಶ್ಚರನ್ನ ಪ್ರಾರ್ಥನೆ ಮಾಡಿದ್ರೆ ಇದು ದರ್ಶನ ಮಾತ್ರದಲ್ಲೇ ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಸಸ್ಯಕಾಶಿನಲ್ಲಿ, ವನಸಿರಿನಲ್ಲಿ ಅಂಥ ವಿಶೇಷತೆ ಇದೆ. ಈಗಾಗಲೇ ನಮ್ಮ ಮಹರ್ಷಿ ದರ್ಪಣದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನೋಡಿದ್ದೀರಿ, ವನಸಿರಿಗಳ ವಿಶೇಷತೆಯನ್ನು ತಿಳ್ಕೊಂಡಿದ್ದೀರಿ. ಅಂತಹ ಒಂದು ವನಸಿರಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ವನಸಿರಿನ ನಾನಿವತ್ತು ನಿಮಗೆ ದರ್ಶನ ಮಾಡಿಸ್ತಾ ಇದ್ದೇನೆ. ಬನ್ನಿ ದರ್ಶನ ಮಾಡ್ಕೊಂಡ್ಬರೋಣ. ಈ ಅರಣ್ಯದಲ್ಲಿ ನಡೆದಾಗ ಮಾತ್ರ ಆ ಒಂದು ವೃಕ್ಷ ಇಲ್ಲಿದೆ ಅಂತ ನಮಗೆ ತಿಳಿದು ಬಂದದ್ದು. ಹಾಗಾಗಿ ಆ ವೃಕ್ಷನ ದರ್ಶನ ಮಾಡೋಕ್ಕೆ ನಾವು ಹೊರಟಿದ್ದೀವಿ. ಆನೆಗಳ ಹಾವಳಿ ಸಹಿತ ಸಾಕಷ್ಟು ಇದೆ. ಅಂದರೆ ಗಜರಾಜನ ಪಡೆ ಇಲ್ಲಿದೆ ಅಂತ ಸಾಕಷ್ಟು ಜನ ಹೇಳ್ತಾರೆ. ಇಲ್ಲಿ ಆನೆಗಳು ಓಡಾಡುತ್ತೆ ಅನ್ನೋದಕ್ಕೆ ಸಾಕಷ್ಟು ಕುರುಹಗಳಿದೆ, ಸಾಕಷ್ಟು ಆಧಾರಗಳಿದೆ. ಅದನ್ನು ಇಲ್ಲಿ ನಾವು ಪ್ರತ್ಯಕ್ಷವಾಗಿ ನೋಡ್ಬೋದು.
ಬಹಳ ದಟ್ಟವಾದಂತಹ ಅರಣ್ಯ. ಬನ್ನಿ ಮುಂದೆ ದರ್ಶನ ಮಾಡೋಣ. ಆನಂದ ಗುರೂಜಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಾಯದಿಂದ ಶನಿ ಮಹಾತ್ಮನ ಮೂಲಸ್ಥಾನವೆಂಬ ಪ್ರತೀತಿಯನ್ನು ಹೊಂದಿರುವ ವೃಕ್ಷವನ್ನು ಅರಸುತ್ತಾ ನಾವು ಹೊರಟದ್ದು ದಟ್ಟ ಕಾನನದಲ್ಲಿ. ಆನೆ, ಚಿರತೆ, ಹುಲಿ, ಜಿಂಕೆಗಳಂತಹ ಸಹಸ್ರಾರು ಕಾಡು ಪ್ರಾಣಿಗಳ ನೆಲೆ ಇದಾಗಿದ್ದರೂ ಸಹ ನಮಗೆ ಯಾವುದೇ ತೊಂದರೆ ನೀಡಲಿಲ್ಲ. ಲೆಕ್ಕವಿಲ್ಲದಷ್ಟು ಔಷಧೀಯ ಗುಣಗಳುಳ್ಳ ವನ ಸಂಪತ್ತನ್ನು ಹೊಂದಿರುವ ಈ ಅರಣ್ಯಕ್ಕೆ ಸಾಮಾನ್ಯ ಜನರು ಪ್ರವೇಶ ಮಾಡುವುದು ಅಂದುಕೊಂಡಷ್ಟು ಸುಲಭವಲ್ಲ. ಗುರೂಜಿಯವರ ಮಾರ್ಗದರ್ಶನ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರ ನೆರವಿನೊಂದಿಗೆ ಕಾಡು ಪ್ರಾಣಿಗಳ ಸಂಚಾರದ ಸುಳಿವನ್ನು ಗಮನದಲ್ಲಿ ಇಟ್ಟುಕೊಂಡೇ ದೃಶ್ಯಗಳನ್ನು ಸೆರೆ ಹಿಡಿಯುವಂತಹ ಸವಾಲು ನಮಗೆ ಎದುರಾಗಿತ್ತು. ಹೀಗೆ ಸಾಕಷ್ಟು ಸವಾಲುಗಳಿದ್ದರೂ ವಿಶೇಷ ಶಕ್ತಿಯನ್ನು ಹೊಂದಿರುವ ತಾರಾ ವೃಕ್ಷದ ದೃಶ್ಯವನ್ನು ನಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದು ನಿಮಗೆ ತೋರಿಸಲೇಬೇಕೆಂಬ ಹಂಬಲದೊಂದಿಗೆ ನಾವು ನಮ್ಮ ಕ್ಯಾಮರಾದೊಂದಿಗೆ ಗುರೂಜಿಯವರನ್ನು ಹಿಂಬಾಲಿಸುತ್ತಾ ಹೊರಟೆವು. ವೀಕ್ಷಕರೇ, ನವಗ್ರಹಗಳಲ್ಲೇ ಅತ್ಯಂತ ಪ್ರಭಾವಶಾಲಿಯಾಗಿರುವ ಶನಿಗ್ರಹದ ಕುರಿತು ಹಾಗೂ ಸದಾ ಸಂಕಷ್ಟದಲ್ಲಿರುವವರು ಶನಿ ಮಹಾತ್ಮನ ಕೃಪೆ ಗಳಿಸಲು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಸ್ಕೊಡ್ತಾರೆ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರು. ಆದ್ರೆ ವಿರಾಮದ ನಂತರ. ಶಿವಾಯ ಓಂ ನಮಃ ಶಿವಾಯ. ನಾವು ಇವತ್ತಿನ ದಿವಸ ಬಹಳ ವಿಶೇಷವಾದಂಥ ಒಂದು ಸಾನ್ನಿಧ್ಯಕ್ಕೆ ಹೋಗ್ತಾ ಇದ್ದೀವಿ. ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದಂಥ ವನಸಿರಿ ಹತ್ರ ನಮ್ಮ ಪೂಜಾ ಕೈಂಕರ್ಯಗಳು ಇವತ್ತಿದೆ ಅಂತ ಹೇಳಿದ್ದೆ. ಇವತ್ತು ಬಾದಾಮಿ ಅಮಾವಾಸ್ಯೆ. ಬಾದಾಮಿ ಅಮಾವಾಸ್ಯೆ ಅಂದರೆ ಶನೇಶ್ವರನಿಗೆ ಬಹಳ ವಿಶೇಷವಾದಂಥ ದಿನ. ಇವತ್ತು ಸ್ವಾಮಿಗೆ ನೇರಳೆ ಹಣ್ಣು ನೈವೇದ್ಯ, ಬಾದಾಮಿ ಬೀಜ ನೈವೇದ್ಯ, ಜೊತೆಗೆ ತಿಲಾನ್ನ ನೈವೇದ್ಯ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಶನ್ನೋ ದೇವಿ ರಭಿಷ್ಠಯ ಆಪೋ ಭವಂತು ಬೀತೆ ಎಂ ಶಯ್ಯೋರಭಿಶ್ರವಂತನಃ ಶನೇಶ್ಚರಾಯ ನಮಃ. ಆದರೆ ಶನೇಶ್ಚರನ ಯಾರೊಬ್ಬರ ಜಾತಕದಲ್ಲಿ 7.5 ವರ್ಷ, 5.5 ವರ್ಷ, 1.5 ವರ್ಷ ಈ ಪ್ರಕಾರವಾಗಿ ಶನಿಕಾಟದಿಂದ ಸಾಕಷ್ಟು ಜನ ನರಳುತ್ತಾ ಇದ್ದಾರೋ, ಒಂದಲ್ಲ ಒಂಥರ ಸಮಸ್ಯೆಗಳ ಸೆರಮಾಲೆ ಹೊತ್ಕೊಂಡಿದ್ದಾರೋ, ಯಾರೊಬ್ಬರ ಮನೆಯಲ್ಲಿ ವಾಸ್ತುಗೃಹದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ಕೊಂಡಿದ್ದಾರೋ, ಆದರೆ ಅಂಥವರೆಲ್ಲರೂ ಸಹಿತ ಇವತ್ತಿನ ದಿವಸ ಶನೇಶ್ವರನ ದರ್ಶನ ಮಾಡ್ತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ದರ್ಶನ ಮಾಡಬೇಕು ಅಂತ ಹೇಳಿದೆ. ಆದರೆ ನಮ್ಮ ಅದೃಷ್ಟಕ್ಕೆ ಇವತ್ತಿನ ದಿವಸ ನಾವು ಇಂತಹ ಒಂದು ಅರಣ್ಯದ ಮಧ್ಯಭಾಗದಲ್ಲಿ ಬಂದಾಗ ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಮತ್ತೊಂದು ವಿಶೇಷ ಇದೆ. ಯಾವುದೇ ಒಂದು ಅನುಷ್ಠಾನ ಆದರೂ ಸಹಿತ ಅನುಷ್ಠಾನದ ಪೂರ್ವ ಸಂಕಲ್ಪ ಹೇಗಿರುತ್ತೋ ಸಂಕಲ್ಪಕ್ಕಿಂತ ಮತ್ತಷ್ಟು ವಿಭಿನ್ನವಾಗಿ ಭಗವಂತನ ಆಶೀರ್ವಾದ ಇರುತ್ತೆ. ನಾವು ನೆನೆಯೋದೊಂದಾದರೆ ನಡೆಯೋದೊಂದು. ಆ ನಡೀತಕ್ಕಂಥದ್ದನ್ನು ನಡೆಸ್ತಕ್ಕಂಥದ್ದೇ ಭಗವಂತನ ಲೀಲೆ.
ಅಂತಹ ಭಗವತ್ ಸಂಕಲ್ಪದಲ್ಲಿ ಇವತ್ತು ನಾವು ನೋಡೋಕ್ಕೆ ಬಂದಿರತಕ್ಕಂಥದ್ದು ದಟ್ಟವಾದ ಅರಣ್ಯದ ಮಧ್ಯಭಾಗದಲ್ಲಿ ನಮಗೆ ಬೇಕಾದಂಥ ವಿಶೇಷವಾದಂಥ ಒಂದು ವನಸಿರಿ, ಒಂದು ವಿಶೇಷವಾದಂಥ ವೃಕ್ಷ ಅಂತ ನಾನು ಹೇಳಿದ್ದೆ. ಈ ವೃಕ್ಷದ ಬಳಿ ಸಂಕಲ್ಪ ಮಾಡಬೇಕಾದ್ರೂ ಸಹಿತ ಸಂಕಲ್ಪ ಪ್ರತಿಯೊಬ್ಬರು ಸಹಿತ ಇಷ್ಟು ದೂರ ಬಂದು ಮಾಡಲಿಕ್ಕೆ ಆಗದಿರೋದ್ರಿಂದ ನಿಮ್ಮ ಮನೆಯಲ್ಲೇ ನೀವು ಸಂಕಲ್ಪ ಮಾಡಬೇಕಾದಂಥ ರೀತಿ ಸಹಿತ ನಾನು ಈ ಹಿಂದೆ ತಿಳಿಸ್ಕೊಟ್ಟಿದ್ದೆ. ಸ್ವಾಮಿಗೆ ಎಳ್ಳು ಬಹಳ ವಿಶೇಷ, ಅಂದರೆ ಶನೈಶ್ಚರನಿಗೆ ಎಳ್ಳು ಬಹಳ ವಿಶೇಷ. ಎಳ್ಳಿನ ಒಂದು ದೊನ್ನೆನಲ್ಲಿ ಎಳ್ಳನ್ನು ಹಾಕ್ಕೊಳ್ತಕ್ಕಂಥದ್ದು. ಅದ್ರ ಜೊತೆ ಇವತ್ತಿನ ಚಲಾವಣೆಯಲ್ಲಿರ್ತಕ್ಕಂಥ ₹1 ಕಾಯಿನ್, ಅಂದರೆ ಒಂದು ನಾಣ್ಯ ಕಬ್ಬಿಣದ್ದಾಗಿರುತ್ತೆ. ಶನೈಶ್ಚರನಿಗೆ ಕಬ್ಬಿಣನೇ ವಿಶೇಷ. ಜೊತೆಗೆ ಇವತ್ತು ನಾವು ಈ ಅರಣ್ಯದಲ್ಲಿ ಪರಿಕ್ರಮಿಸಿ ಬರಬೇಕಾದ್ರೆ ನಾನು ಮೊದಲೇ ಹೇಳಿದ್ದೆ, ಪ್ರಸನ್ನಾಂಜನೇಯ ಸ್ವಾಮಿ ದರ್ಶನ ಮಾಡಬೇಕು, ದರ್ಶನ ಆದ ನಂತರ ನಾವು ಶನೈಶ್ಚರನ ಆರಾಧನೆ ಅಂತ. ಆದರೆ ಪ್ರಸನ್ನಾಂಜನೇಯ ಸ್ವಾಮಿ ದರ್ಶನಕ್ಕಿಂತ ಮುಂಚಿತವಾಗಿ ಇನ್ನೊಂದು ವಿಶೇಷತೆ ನಾವು ನೋಡ್ತಾ ಇದ್ದೀವಿ. ಈಗ ನಾವು ನೋಡ್ತಾ ಇರತಕ್ಕಂಥದ್ದು ಇಲ್ಲಿ ಮುನೇಶ್ವರ ಸ್ವಾಮಿ ಸಾನ್ನಿಧ್ಯ. ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿರ್ತಕ್ಕಂಥ ಆಲದ ವೃಕ್ಷ, ಈ ಆಲದ ವೃಕ್ಷದ ತಳಭಾಗದಲ್ಲಿ ಮುನೇಶ್ವರ. ಇಲ್ಲಿ ಮುನೇಶ್ವರನ ಕಲ್ಲುಗಳಿದೆ, ಬಹಳ ಪವಾಡ ಸದೃಶವಾಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಈ ಅರಣ್ಯ ಮಧ್ಯದಲ್ಲಿದ್ದರೂ ಸಹಿತ ಸಾಕಷ್ಟು ಜನ ಬಂದು ಇಲ್ಲಿ ಪೂಜೆಗಳು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಸಾಕಷ್ಟು ಪದ್ಧತಿ ಇದೆ. ಇಲ್ಲಿ ಪ್ರತಿ ಪೌರ್ಣಮಿ ಕಾಲದಲ್ಲೂ ಸಾಕಷ್ಟು ಜಾತ್ರೆಯಷ್ಟೇ ವಿಶೇಷವಾಗಿ 10,000 ಜನ 1,000 ಜನ ಬಂದು ಇಲ್ಲಿ ದರ್ಶನ ಮಾಡ್ತಕ್ಕಂಥದ್ದು ಸಹಿತ ಅಷ್ಟೇ ಒಂದು ಸುಯೋಗ ಅಂತ ಹೇಳ್ಬೋದು. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅಂತ ಹೇಳ್ಬೋದು. ಇವತ್ತು ಅಂತಹ ಒಂದು ಸ್ಥಳನ ನಾವು ನೀವೆಲ್ಲರೂ ನೋಡ್ತಾ ಇದ್ದೇವೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಎಷ್ಟು ವಿಶೇಷವಾದಂಥದ್ದು ನೋಡಿ. ಈಗಾಗಲೇ ರುದ್ರನ ದರ್ಶನ ಆಯಿತು, ಸಾಂಬ ಸದಾಶಿವನ ದರ್ಶನ ಆಯಿತು, ಮುಂದೆ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ದರ್ಶನ. ಅದಾದ ನಂತರ ತಾರೆ ವೃಕ್ಷನ ದರ್ಶನ ಮಾಡ್ತಕ್ಕಂಥ ಭಾಗ್ಯ. ತಾರೆ ವೃಕ್ಷದಲ್ಲಿ ಶನೈಶ್ಚರನ ವಾಸಸ್ಥಳ. ಅಂಥ ಒಂದು ವಿಶೇಷವಾದಂತಹ ತಾರೆ ವೃಕ್ಷ ದರ್ಶನ ಇವತ್ತು ನಾವು ಮಾಡೋಣ. नमो आञ्जनेयं नमो दिव्यकायं नमो वायुपुत्रं नमो सूर्यमित्रं नमो निखिलरक्षाकरं रुद्ररूपं नमो मारुतिं रामदूतं नमामि. नमो वानरेशं नमो दिव्यभासं नमो वज्रदेहं नमो ब्रह्मतेजम् नमो शत्रुसंहारकं वज्रकायं नमो मारुतिं रामदूतं नमामि. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरोधमुख्यं श्रीरामदूतं शिरसा नमामि. ॐ श्रीं प्रसन्नाञ्जनेयस्वामिने नमः. ॐ श्रीं प्रसन्नाञ्जनेयस्वामिने नमः. ॐ श्रीं प्रसन्नाञ्जनेयस्वामिने नमः. रामाय रामभद्राय रामचंद्राय वेदसे रघुनाथाय नाथाय ಸೀತಾಯ ಪತಯೇ ನಮಃ. ಓಂ ಜೈ ಶ್ರೀರಾಮ್. ನಾನು ಈ ಹಿಂದೆ ತಿಳಿಸ್ಕೊಟ್ಟಿದ್ದೆ, ಇವತ್ತು ಬಹಳ ವಿಶೇಷವಾದಂಥ ದಿನ, ಪರಮ ಪವಿತ್ರವಾಗಿರ್ತಕ್ಕಂಥ ದಿನ. ಯಾರ್ಯಾರು 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಸಾಕಷ್ಟು ಗ್ರಹಗತಿಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿ ಮನೆ ಮಠ ಬಿಟ್ಟು ಬೀದಿ ಬೀದಿ ಸುತ್ತಾ ಇರ್ತಕ್ಕಂಥ ಸಾಕಷ್ಟು ಜನಗಳಿದ್ದಾರೆ. ಗ್ರಹಗತಿಗಳ ಕಾಡಾಟ ಅಂದರೆ ಅದು ಹಾಗೇನೆ. ಅಂಥ ಗ್ರಹಗತಿಗಳ ಕಾಡಾಟವಿದ್ದಾಗ, ಅಂದರೆ ಶನೈಶ್ಚರನ ದೃಷ್ಟಿಯಲ್ಲಿ ಅಷ್ಟು ವಿಕೋಪವಾದಾಗ, ಅಂತಹ ದೃಷ್ಟಿಕೋನದಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೆ ಪ್ರಸನ್ನಾಂಜನೇಯ ಸ್ವಾಮಿನ ದರ್ಶನ ಮಾಡಬೇಕು. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನ ನಿರಂತರವಾಗಿ ಆರಾಧನೆ ಮಾಡಬೇಕು. ಶನಿಕಾಟದಿಂದ ಮುಕ್ತರಾಗಬೇಕಾದ್ರೆ ಅದು ಮಾರುತಿಯ ಒಂದು ಆಶೀರ್ವಾದದಿಂದ ಮಾತ್ರನೇ ಸಾಧ್ಯ ಅಂತ ಸಾಕಷ್ಟು ಗ್ರಂಥಗಳಲ್ಲಿದೆ. ಹಾಗೆ ಇವತ್ತಿನ ದಿವಸ ನಾವು ನೋಡ್ತಾ ಇರ್ತಕ್ಕಂತಹ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಈ ಪುಷ್ಕರಣಿ, ಅದರಲ್ಲಿ ಪ್ರಸನ್ನಾಂಜನೇಯ ಸ್ವಾಮಿ ಸಹಿತ ಬಹಳ ವಿಶೇಷವಾಗಿ ಶಕ್ತಿಯುತವಾಗಿರ್ತಕ್ಕಂಥದ್ದು. ಇನ್ನು ಮುಂದೆ ನಾವು ನೋಡೋಕೆ ಹೋಗ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ವೃಕ್ಷ, ಅದೇ ತಾರಾ ವೃಕ್ಷ.
ತಾರೆ ವೃಕ್ಷದಲ್ಲಿ ಸ್ವಾಮಿ ವಾಸಸ್ಥಳ ಇದೆ ಅಂತ ಸಾಕಷ್ಟು ಗ್ರಂಥಗಳಲ್ಲಿದೆ. ಅದೇ ಪ್ರಕಾರವಾಗಿ ತಾರೆ ವೃಕ್ಷನ ಯಾರು ಆರಾಧನೆ ಮಾಡ್ತಾರೋ, ಯಾರು ಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾರೋ ಅವರ ಸಂಕಷ್ಟಗಳನ್ನು ಸಹಿತ ಸ್ವಾಮಿ ಹೋಗಲಾಡಿಸ್ತಾನೆ. ಅಂಥ ವಿಶೇಷವಾದಂಥ ತಾರಾವೃಕ್ಷ ದರ್ಶನದಕ್ಕಿಂತ ಮುಂಚಿತವಾಗಿ ಪ್ರಸನ್ನಾಂಜನೇಯನ ದರ್ಶನ, ಈ ಪುಷ್ಕರಣಿಯ ಸ್ನಾನ, ಪುಷ್ಕರಣಿಯ ಜಲ ಸಂಪ್ರೋಕ್ಷಣೆ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರೋದು. ಬನ್ನಿ ತಾರೆ ವೃಕ್ಷ ದರ್ಶನ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಸುಧಾನ ಶೃಣ್ವನ್ನೋ ತಪಸ್ಸೇದ ಸಾಧನಂ. ಮಹಾಗಣಾಧಿಪತಯೇ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಮಹರ್ಷಿ ದರ್ಪಣದ ಅಭಿಮಾನಿ ದೇವರುಗಳಿಗೆ ಇವತ್ತು ಒಂದು ಸುಯೋಗ ಅಂತ ಹೇಳ್ಬೋದು. ನಾವು ಅಂದುಕೊಂಡಿದ್ದನ್ನು ನಿಜಕ್ಕೂ ಸಾಧಿಸಿದ್ದಾಯಿತು. ದಟ್ಟವಾದಂತಹ ಅರಣ್ಯ ಮಧ್ಯಭಾಗದಲ್ಲಿ ಅಂದರೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ವಿಶೇಷವಾದಂತಹ ಸಾನ್ನಿಧ್ಯದಲ್ಲಿ ಮೊದಲನೇದಾಗಿ ಮುನೇಶ್ವರನ ದರ್ಶನ ಮಾಡಿದ್ವಿ. ಅದಾದ ನಂತರ ಪ್ರಸನ್ನಾಂಜನೇಯ ಸ್ವಾಮಿ ದರ್ಶನ ಮಾಡಿದ್ವಿ. ಪುಷ್ಕರಣಿಯಲ್ಲಿರ್ತಕ್ಕಂತಹ ಪ್ರಸನ್ನಾಂಜನೇಯ ಸ್ವಾಮಿ ಬಹಳ ವಿಶೇಷ. ಇವತ್ತಿನ ದಿವಸ ಯಾರೊಬ್ಬರಾದರೂ ಸಹಿತ ನಿಮ್ಮ ನಕ್ಷತ್ರಚಾರ ಪ್ರಕಾರ ನಿಮ್ಮ ಜನ್ಮ ನಕ್ಷತ್ರದಲ್ಲಿ ಏನೇ ದೋಷಗಳಿದ್ರೂ ಸಹಿತ ದೋಷಗಳನ್ನು ದೂರ ಮಾಡ್ಕೊಳ್ತಕ್ಕಂಥ ದಿನ ಇವತ್ತು. ಅಮಾವಾಸ್ಯೆಯಲ್ಲೂ ಸಹಿತ ಬಾದಾಮಿ ಅಮಾವಾಸ್ಯೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾನು ಈ ಹಿಂದೆ ತಿಳಿಸ್ಕೊಟ್ಟಿದ್ದೆ. ಅಂದರೆ ಧಾನ್ಯ, ಸ್ವಾಮಿಗೆ ಎಳ್ಳು ಬಹಳ ವಿಶೇಷ. ಜೊತೆಗೆ ಅದಕ್ಕಿಂತ ಪ್ರಥಮದಲ್ಲಿ ಇವತ್ತಿನ ದಿವಸ ಯಾರೊಬ್ಬರು ಯಾವುದೇ ಥರ ಸಮಸ್ಯೆಗಳಿದ್ರೂ ಸಹಿತ, ನಿಮ್ಮ ಜನ್ಮ ನಕ್ಷತ್ರಗಳಲ್ಲಿ ಏನೇ ದೋಷ ಇದ್ರೂ ಸಹಿತ ಅದರಲ್ಲಿ ಗ್ರಹಗತಿಗಳಲ್ಲಿ ಶನೇಶ್ಚರ ಬಹಳ ಪ್ರಭಾವಶಾಲಿಯಾಗಿರ್ತಕ್ಕಂಥದ್ದು. ಶನೇಶ್ಚರನ ಅನುಗ್ರಹಕ್ಕಾಗಿ ಮತ್ತು ನಿಮ್ಮ ಜನ್ಮ ನಕ್ಷತ್ರಗಳಲ್ಲಿ 7.5 ಆಗಲಿ, ಅಂದರೆ 7.5 ವರ್ಷ ಆಗಲಿ, 5 ವರ್ಷ ಆಗಲಿ ಅಥವಾ 1 ವರ್ಷ ಆಗಲಿ, ಈ ಪ್ರಕಾರವಾದಂಥ ಶನಿಕಾಟ ಶನಿಬಾಧೆ ನಿಮಗಿದ್ದರೆ ನೀವು ಇವತ್ತಿನ ದಿವಸ ತಪ್ಪದಿರ ಶನೇಶ್ಚರನ ದರ್ಶನ ಮಾಡಿ. ಶನೇಶ್ಚರನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ನೀಲಿ ಹೂವು, ನೀಲಿ ಹಣ್ಣು. ಅಂದರೆ ಸ್ವಾಮಿಗೆ ಜಮುನೇರಳೆ ಹಣ್ಣು ಬಹಳ ವಿಶೇಷ. ಇವತ್ತು ನೇರಳೆ ಹಣ್ಣಿನ ನೈವೇದ್ಯ ಮಾಡ್ತಕ್ಕಂಥದ್ದು. ಜೊತೆಗೆ ಬಾದಾಮಿ ಅಮಾವಾಸ್ಯೆ ಆದ್ದರಿಂದ ಬಾದಾಮಿ ಬೀಜನ ಅಂದರೆ ಬಾದಾಮಿ ತಂದು ಸ್ವಾಮಿಗೆ ನೈವೇದ್ಯ ಮಾಡಿಸ್ತಕ್ಕಂಥದ್ದು. 10 ಜನ ಮಕ್ಕಳಿಗೆ ಬಾದಾಮಿ ವಿನಿಯೋಗ ಮಾಡ್ತಕ್ಕಂಥದ್ದು. ಅದ್ರ ಜೊತೆ ಕೆಂಪು ಕಲ್ ಸಕ್ಕರೆ ಕೊಡ್ತಕ್ಕಂಥದ್ದು ಅಷ್ಟೇ ವಿಶೇಷ. ಕೆಂಪು ಸೂರ್ಯನಾರಾಯಣ, ಸೂರ್ಯನ ಪುತ್ರನಾದಂಥ ಶನೇಶ್ಚರ. ಇವತ್ತು ಶನೇಶ್ಚರನ ಜಯಂತಿ. ಜೊತೆಗೆ ಶನೇಶ್ಚರನಿಗೆ ವಿಶೇಷವಾದಂತಹ ಪೂಜೆ. ಇವತ್ತು ಜನ್ಮ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೆ ಪ್ರಸನ್ನ ಆಂಜನೇಯ ಸ್ವಾಮಿ ಆಶೀರ್ವಾದ ಸಹಿತ ಅಷ್ಟೇ ವಿಶೇಷ. ಆದರೆ ನಾವು ಅರಣ್ಯ ಮಧ್ಯದಲ್ಲಿ ಬರಬೇಕಾದ್ರೆ ನಾವು ನೋಡಿದಂತಹದ್ದು ಬಹಳ ವಿಶೇಷವಾದಂತಹ ದೃಶ್ಯಗಳು. ಮೊದಲನೇದಾಗಿ ಮುನೇಶ್ವರನ ದರ್ಶನ, ಎರಡನೇದಾಗಿ ಪ್ರಸನ್ನಾಂಜನೇಯ ಸ್ವಾಮಿ ದರ್ಶನ, ಮೂರನೇದಾಗಿ ನಾವು ಏನು ಸಂಕಲ್ಪ ಮಾಡಿದ್ವೋ, ಯಾವೊಂದು ವೃಕ್ಷ ನೋಡಬೇಕು ಅಂದ್ಕೊಂಡಿದ್ವೋ, ಯಾವೊಂದು ವನಸಿರಿಯಿಂದ ನಾವು ಅನುಷ್ಠಾನಗಳನ್ನು ಸಿದ್ಧಿಸ್ಕೋಬೇಕು ಅಂತಿದ್ವೋ ಅಂತಹ ಒಂದು ವನಸಿರಿಯ ಮಧ್ಯಭಾಗದಲ್ಲಿ ಇವತ್ತು ನಾವಿಲ್ಲಿ ಕೂತಿದ್ದೇವೆ. ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಈ ಒಂದು ವೃಕ್ಷ ಸಾಮಾನ್ಯವಾದಂಥದ್ದಲ್ಲ. ಭಗವಾನ್ ಶ್ರೀ ಶಂ ಶನೇಶ್ಚರನ ವಾಸಸ್ಥಳ. ಸಾಕಷ್ಟು ಜನ ಸಾಕಷ್ಟು ಥರ ಸಾಕಷ್ಟು ವಿಧಾನಗಳಲ್ಲಿ ಹೇಳ್ತಾರೆ. ಶನೇಶ್ಚರನ ವಾಸಸ್ಥಳ ಒಂದೊಂದು ಭಾಗದಲ್ಲಿ ಒಂದೊಂದು ತರಹ ವಿಚಿತ್ರವಾಗಿ ಹೇಳ್ತಾರೆ. ಆದರೆ ಮೂಲತಃ ಸ್ವಾಮಿ ನೆಲೆಸಿರ್ತಕ್ಕಂಥ ಸ್ಥಳ ಅಂದರೆ ಈ ತಾರೆ ವೃಕ್ಷಕ್ಕಾಗಿ ನಾವು ಅಲ್ಲಿಂದ ಇಲ್ಲಿ ಹುಡುಕಿ ಬಂದಿದ್ದು. ತಾರೆ ವೃಕ್ಷ ದರ್ಶನ ಇವತ್ತು ಮಾಡಿದ್ರೂ ಸಾಕು, ಸಾಕಷ್ಟು ವಿಶೇಷವಾದಂಥ ಫಲ ಇದೆ. ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ. ಈ ತಾರೆ ವೃಕ್ಷ ದರ್ಶನ ಮಾಡುವಾಗ, ತಾರೆ ವೃಕ್ಷ ಪ್ರದಕ್ಷಿಣೆ ಮಾಡುವಾಗ ಶನೇಶ್ಚರನ ಹೆಸರನ್ನು ಹೇಳಿಕೊಂಡು ಶಂ ಶನೇಶ್ಚರಾಯ ನಮಃ. ಅಲ್ಲಿ ಪ್ರತಿಯೊಬ್ಬರು ಬಹಳ ಎಚ್ಚರಿಕೆ. ಸ್ವಾಮಿಯ ಹೆಸರನ್ನು ಹೇಳಬೇಕಾದ್ರೆ ಶನೇಶ್ಚರ ಅಂತಕ್ಕಂಥದ್ದನ್ನು ಹೇಳಬೇಕು, ವಿನಃ ಶನೇಶ್ವರ ಅಂತಕ್ಕಂಥ ಮಾತಲ್ಲ. ಶಂ ಶನೇಶ್ಚರಾಯ ನಮಃ ಈ ಪ್ರಕಾರವಾಗಿ ಹೇಳಿ 11 ಪ್ರದಕ್ಷಿಣೆ ಆಗಲಿ, 21 ಪ್ರದಕ್ಷಿಣೆ ಆಗಲಿ, ಅಥವಾ ನಿಮಗೆ ಶಕ್ತಿ ಇದ್ದರೆ 108 ಪ್ರದಕ್ಷಿಣೆಗಳನ್ನು ಇವತ್ತು ಹಾಕಿ ನಮಸ್ಕಾರ ಮಾಡಿದ್ದೆ ಆದರೆ ನಿಜಕ್ಕೂ ಹೇಳಬೇಕಂದ್ರೆ ಬಹಳ ವಿಶೇಷವಾದಂಥ ಫಲ. ನಾವು ವಿಗ್ರಹಾರಾಧನೆ ನಮ್ಮಲ್ಲಿ ಸಾಕಷ್ಟು ವಿಶೇಷವಾಗಿದೆ. ಆದರೆ ವಿಗ್ರಹಾರಾಧನೆಗಿನ್ನ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಈ ವನಸಿರಿಯಲ್ಲಿ. ಅಂದರೆ ಈ ತಾರೆ ವೃಕ್ಷದಲ್ಲಿ ಸ್ವಾಮಿ ವಾಸವಾಗಿರ್ತಕ್ಕಂಥದ್ದು, ಸದಾಕಾಲ ತಾರೆ ವೃಕ್ಷದಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ಅನ್ನೋದಕ್ಕೆ ಸಾಕಷ್ಟು ಆಧಾರಗಳಿದೆ.
ಅಂತಹ ತಾರೆ ವೃಕ್ಷದ ತಳಭಾಗದಲ್ಲಿ ಇವತ್ತು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಶನೇಶ್ಚರನ ಒಂದು ಹೋಮ ಜೊತೆಗೆ ಶನೇಶ್ಚರನ ಒಂದು ಮೂಲ ಸಾನ್ನಿಧ್ಯದಲ್ಲಿ ನಾವು ಯಾವ ಪ್ರಕಾರ ಸಂಕಲ್ಪ ಮಾಡಬೇಕು ಅಂತ ಈ ಹಿಂದೆ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೇನೆ. ಅದರಲ್ಲೂ ಇವತ್ತಿನ ದಿವಸ ಶನೇಶ್ಚರನ ಅನುಗ್ರಹಕ್ಕಾಗಿ ನಾವು ಯಾವ ಸಂಕಲ್ಪ ಮಾಡಬೇಕು, ಯಾವ ಧಾನ್ಯ ನಮ್ಮ ಕೈಲಿ ಇಟ್ಕೊಂಡಿರಬೇಕು ಮತ್ತು ಯಾವ ನಾಣ್ಯ ಇಟ್ಕೊಂಡಿರಬೇಕು ಅಂತ ಸಹಿತ ನಾನು ಈ ಹಿಂದೆ ತಿಳಿಸ್ಕೊಟ್ಟಿದ್ದೆ. ಅದೇ ಪ್ರಕಾರವಾದಂಥ ಒಂದು ಸಂಕಲ್ಪನ ಈಗ ಮಾಡೋಣ. ನಾನು ಈಗ ಮಾಡ್ತಕ್ಕಂಥ ಸಂಕಲ್ಪ ಜೊತೆಗೆ ಯಾವ ಧಾನ್ಯ ಇಟ್ಕೊಂಡಿರಬೇಕು, ಧಾನ್ಯದ ಮೇಲೆ ಏನಿಡಬೇಕು ಇದೆಲ್ಲವನ್ನು ತಿಳಿಸಿದ್ದೆ. ಆದರೂ ಈಗ ಪುನಃ ಹೇಳ್ತಿದ್ದೇನೆ, ಪುನಃ ಮಾಡಿಕೊಡ್ತಾ ಇದ್ದೇನೆ. ನೀವೆಲ್ಲರೂ ಈ ಒಂದು ಕಾರ್ಯಕ್ರಮನ ನೋಡ್ತಾ ಇರೋ ನೀವೆಲ್ಲರೂ ಸಹಿತ ಅಂದರೆ ನಮ್ಮ ಮಹರ್ಷಿ ದರ್ಪಣ ನೋಡ್ತಕ್ಕಂಥ ಪ್ರತಿಯೊಬ್ಬ ಅಭಿಮಾನಿ ದೇವರುಗಳು ಸಹಿತ ನೀವು ಮಾಡಬೇಕಾಗಿರೋದೇ ಮನೆಯಲ್ಲಿ ಕೂತು ಈ ಕಾರ್ಯಕ್ರಮ ನೋಡುವಾಗ ಪ್ರತಿಯೊಬ್ಬರು ಸಹಿತ ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ ಈ ಪ್ರಕಾರವಾದಂಥ ಶನೇಶ್ಚರನ ಮಂತ್ರ ಹೇಳಿ. ಶನೇಶ್ಚರನ ಮಂತ್ರನ ಪಠನೆ ಮಾಡ್ತಾ ನಂತರ ಈ ಕಾರ್ಯಕ್ರಮನ ನೀವು ನೋಡ್ಕೊಂಡು ಹೋಗೋದ್ರಿಂದ ಖಂಡಿತ ಕಣ್ಣುಗಳಲ್ಲಿ ಕಾರ್ಯಕ್ರಮ ನೋಡ್ತೀರಿ. ಅದರಲ್ಲೂ ನಿಮ್ಮ ಕಣ್ಣುಗಳಿಂದ ಈ ಒಂದು ತಾರಾವೃಕ್ಷದ ದರ್ಶನ, ನಿಮ್ಮ ಮನಸ್ಸಲ್ಲಿ ಮಂತ್ರಗಳ ಪಠನೆ ಎರಡು ವಿಶೇಷವಾಗಿರ್ತಕ್ಕಂಥದ್ದು. ಇದೊಂದು ಸಂಗಮ. ಇದು ಈ ಪ್ರಕಾರವಾದಂತಹ ಸಂಗಮವನ್ನು ನಿಮ್ಮ ಮನೆಯಲ್ಲೇ ಕೂತು ನೀವು ಮಾಡೋದ್ರಿಂದ ಖಂಡಿತ ಸಾಕಷ್ಟು ಯಶಸ್ಸಿನ ಫಲ ನೀವು ನೋಡ್ತೀರಿ. ಆದರೂ ಸಂಕಲ್ಪ ಪ್ರಾರಂಭದಲ್ಲಿ ಧಾನ್ಯ ಮತ್ತು ₹1 ನಾಣ್ಯ ಇವೆರಡೂ ನಿಮ್ಮ ಕೈಲಿಟ್ಕೊಳ್ಳಿ. ಈ ಕಾರ್ಯಕ್ರಮ ಮುಗಿಯೋ ತನಕ ಈ ಧಾನ್ಯ ಮತ್ತು ಅಂದರೆ ನಾನು ಮೊದಲೇ ಹೇಳಿರೋ ಪ್ರಕಾರ ಈ ಒಂದು ಎಳ್ಳು ಅಂದರೆ ಕರಿ ಎಳ್ಳು ಮತ್ತು ₹1 ನಾಣ್ಯ, ಈ ನಾಣ್ಯ ಅಂತಕ್ಕಂಥದ್ದು ಸಹಿತ ಇದು ಕಬ್ಬಿಣದ್ದೇ ಆಗಿದೆ. ಅದರಿಂದ ಈ ಒಂದು ನಾಣ್ಯನ ಈ ಧಾನ್ಯದ ಮೇಲಿಟ್ಟು ಇದಕ್ಕೆ 2 ವಿಳೆದೆಲೆ ಅಡಿಕೆ ತಾಂಬೂಲ ಸಮೇತ ಹೀಗೆ ಇಟ್ಕೊಂಡಿರ್ತಕ್ಕಂಥದ್ದು. ಈ ತಾಂಬೂಲನ ಇಟ್ಕೊಂಡು ಈ ಪ್ರಕಾರ ಇಟ್ಕೊಳ್ಳಿ. ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ ಅಂತಕ್ಕಂಥ ಮಂತ್ರನ ಪಠನೆ ಮಾಡಿ. ನಿಮ್ಮ ಕಣ್ಗಳಿಂದ ತಾರೆವೃಕ್ಷ ದರ್ಶನ ಮಾಡಿ. ನಾವು ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತೀವಿ, ನವಗ್ರಹಗಳನ್ನು ದರ್ಶನ ತೋರಿಸ್ತಾ ಇದ್ದೀವಿ. ನವಗ್ರಹಗಳಲ್ಲಿ ಒಂದೊಂದು ವಿಶೇಷವಾದಂತಹ ಧಾನ್ಯ. ಮಧ್ಯದಲ್ಲಿ ಈಗ ನಾವು ನೋಡ್ತಾ ಇರತಕ್ಕಂಥದ್ದು ಮಧ್ಯದಲ್ಲಿ ಪ್ರಧಾನ ಕಲಶವಾಗಿರ್ತಕ್ಕಂಥದ್ದು ಇದು ಸೂರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಗೋಧಿ ಅಂದರೆ ಪೂರ್ವದ ಮಧ್ಯಭಾಗದಲ್ಲಿ ಗೋಧಿ ಇರತಕ್ಕಂಥದ್ದು, ಅದರ ಮುಂಭಾಗದಲ್ಲಿ ಶುಕ್ರ ಅಂದರೆ ಅವರೆಬೇಳೆ, ಆಗ್ನೇಯ ಭಾಗದಲ್ಲಿ ಚಂದ್ರ ಅಂದರೆ ಅಕ್ಕಿ, ಸೂರ್ಯನ ಬಲಭಾಗ ಹಾಗೂ ದಕ್ಷಿಣ ಭಾಗದಲ್ಲಿ ಅಂಗಾರಕ. ಇನ್ನು ಸ್ವಾಮಿಯ ಉತ್ತರ ಭಾಗದಿಂದ ಈಶಾನ್ಯ ಭಾಗಕ್ಕೆ ಬಂದರೆ ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಹೆಸರುಕಾಳು, ಇದು ಈಶಾನ್ಯ ಭಾಗ. ಇನ್ನು ಸ್ವಾಮಿಯ ಉತ್ತರ ಭಾಗ ಅಂದರೆ ಸೂರ್ಯನಾರಾಯಣನ ಉತ್ತರಾಭಿಮುಖದಲ್ಲಿ ಇರ್ತಕ್ಕಂಥದ್ದು ಕಡಲೆಕಾಳು, ಇದು ಗುರುಗ್ರಹ. ಸೂರ್ಯನ ನೈಋತ್ಯ ಭಾಗದಲ್ಲಿರ್ತಕ್ಕಂಥದ್ದು ರಾಹುಗ್ರಹ. ಇನ್ನು ಸೂರ್ಯನ ಈ ಕೊನೆಯ ಭಾಗ ಅಂದರೆ ವಾಯುಭಾಗದಲ್ಲಿ ಸ್ವಾಮಿಗೆ ಕುಳದ ಧಾನ್ಯ ಶೋಭ್ರಿ ಭಗವಂತ ಅಂತ ಹೇಳ್ತಾರೆ, ಅದು ಹುರುಳಿ. ಅಂದರೆ ಇಲ್ಲಿ ಧಾನ್ಯಗಳು ಬಹಳ ವಿಶೇಷ. ಇನ್ನು ಪ್ರಥಮದಲ್ಲಿ ನಾವು ಪ್ರಾರ್ಥನೆ ಮಾಡಿದಂತಹದ್ದು ಗಣಪತಿ ಅಂದರೆ ಬೆಲ್ಲನ್ನು ಗಣಪತಿಯಾಗಿ ಆರಾಧನೆ ಮಾಡಿದ್ದೀವಿ. ಇನ್ನು ಈ ಉಪ್ಪು ಲವಣ ಅಂತಕ್ಕಂಥದ್ದು, ಉಪ್ಪು ಮೃತ್ಯುಂಜಯ. ಹೀಗೆ ಆದಿತ್ಯಾದಿ ನವಗ್ರಹಗಳನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜೊತೆಗೆ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಿದ್ದೇನೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಪ್ರತಿಯೊಬ್ಬರು ಸಹಿತ ಎಳ್ಳಿನ ಧಾನ್ಯ ಅಂದರೆ ಎಳ್ಳನ್ನು ಈ ತರಹ ದೊನ್ನೆಲ್ಲ ಹಾಕ್ಕೊಂಡು ಇದನ್ನು ಬಲಗೈಯಲ್ಲಿ ಈ ಥರ ಇಟ್ಕೊಂಡು ಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ಅಥವಾ ನೀವು ಒಮ್ಮೆ ಇದನ್ನು ಮುಟ್ಟಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಇದನ್ನು ಮುಟ್ಟಿ ಇದನ್ನು ಸ್ಪರ್ಶಿಸಿದಾದ ನಂತರ ಇದನ್ನು ಸ್ವಾಮಿಯ ಪಾದತ್ರ ಇಡಿ. ಅಂದರೆ ನಿಮ್ಮ ಮನೆಯ ದೇವರ ಹತ್ರ ಒಂದು ಬಣೆ ಮೇಲೆ ಈ ಧಾನ್ಯನ ಇಡ್ತಕ್ಕಂಥದ್ದು ಇಟ್ಟು ಬೆಳಿಗ್ಗೆ ಪ್ರತಿಯೊಬ್ಬರು ಸಹಿತ ಸಂಕಲ್ಪಪೂರ್ವಕವಾಗಿ ಮಹಾಗಣಪತಿನ ಪ್ರಾರ್ಥನೆ ಮಾಡಿ ನಿಮ್ಮ ತಂದೆ ತಾಯಿ ಆಶೀರ್ವಾದ ತೆಗೆದುಕೊಂಡು ನವಗ್ರಹಗಳನ್ನು ನಮ ಸೂರ್ಯಾಯ ಚಂದ್ರಾಯ ಅಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಅದರಲ್ಲಿ ವಿಶೇಷವಾಗಿ ಶನೇಶ್ಚರನ ಆರಾಧನೆ ಮಾಡಿ. ಸ್ವಾಮಿಗೆ ನೈವೇದ್ಯಕ್ಕೆ ತಿಲಾನ್ನ ನೈವೇದ್ಯ ತಗೊಳ್ಳಿ. ಅಂದರೆ ಎಳ್ಳೋಗರೆ ಅಂತಕ್ಕಂಥದ್ದು ಅಥವಾ ಪುಳಿಯೋಗರೆ ಅಂತಕ್ಕಂಥದ್ದು, ಸ್ವಾಮಿಗೆ ಎಳ್ಳನ್ನು ಮಿಶ್ರಿತವಾಗಿರ್ತಕ್ಕಂತಹ ಅನ್ನನ ನೈವೇದ್ಯ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಇನ್ನು ಮತ್ತೊಂದು ವಿಶೇಷವಾದಂತಹ ನೈವೇದ್ಯ ಅಂದರೆ ಸ್ವಾಮಿಗೆ ಜಮನೇರಳೆ ಹಣ್ಣು ಅಂದರೆ ನೇರಳೆ ಹಣ್ಣು ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಇವತ್ತು ಬಾದಾಮಿ ಅಮಾವಾಸ್ಯೆ ಆದ್ದರಿಂದ ಬಾದಾಮಿ ಕಲ್ಸಕ್ಕರೆ ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಬನ್ನಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಅಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಸ್ತೆ ಮಹಾಶುಕ್ರದೇವತಾಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್.
ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ಫಸ್ಟ್ ಪ್ರಾರ್ಥನೆ ಮಾಡಬೇಕಾದ್ದು ಮಹಾಗಣಪತಿ ಮತ್ತು ದೀಪನ್ ಜ್ಯೋತಿ ಪರಬ್ರಹ್ಮ ಅಂಥೇಳಿ ಪರಮಾತ್ಮನ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡ್ತಾ ದೀಪಾರಾಧನೆ ಮಾಡಿದ್ದೇವೆ. ದೀಪಾರಾಧನೆ ಆದ ನಂತರ ಮಹಾಗಣಪತಿ ಅನುಷ್ಠಾನ ಮಾಡಿ ಷೋಡಶೋಪಚಾರದೊಂದಿಗೆ ಸ್ವಾಮಿನ ಆರಾಧನೆ ಮಾಡ್ತಕ್ಕಂಥದ್ದು. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ಇತಿ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಶ್ರೀ ಮಹಾಶಕ್ತಿರ್ದೇವತಾಭ್ಯೋ ನಮಃ. ಇತಿ ಆದಿತ್ಯಾದಿ ನವಗ್ರಹ ದೇವತಾ ಪ್ರೀತ್ಯರ್ಥಂ ಶನೇಶ್ಚರ ದೇವತಾ ಪ್ರೀತ್ಯರ್ಥಂ ಶನೇಶ್ಚರಾರಾಧನ ಪೂಜಾಂ ಕರಿಷ್ಯೆ. ಶನೇಶ್ಚರನ ಆರಾಧನೆ ಮಾಡ್ತಕ್ಕಂಥದ್ದಕ್ಕಿಂತ ಮುಂಚಿತವಾಗಿ ನಿಮ್ಮ ಜನ್ಮ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ಹೆಸರು, ನಿಮ್ಮ ಕುಟುಂಬ ಪರಿವಾರದಲ್ಲಿ ಅಕಸ್ಮಾತ್ ನಿಮ್ಮ ಜೊತೆಲಿರ್ತಕ್ಕಂಥವ್ರು, ನಿಮ್ಮ ಆತ್ಮೀಯರು, ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರು ಸಹಿತ ಮನೆಯಲ್ಲಿ ಇಲ್ಲ ಅಂದ ಪಕ್ಷದಲ್ಲಿ ಅವರ ಹೆಸರು ಸಹಿತ ಹೇಳಿಕೊಂಡು ನೀವು ಶ್ರದ್ಧೆಯಿಂದ ಅವ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ಲೋಕ ಸಮಸ್ತ ಸುಖಿನೋ ಭವಂತು. ಲೋಕದಲ್ಲಿ ಸಮಸ್ತರು ಸಹಿತ ನಾನಾ ತರಹ ಪಶು ಪಕ್ಷಿಗಳು, ಪ್ರಾಣಿಗಳು ಮತ್ತು ಕ್ರಿಮಿಕೀಟಗಳು, ಮನುಷ್ಯಕುಲ ಸಾಕಷ್ಟು ಜನ ಸಲ್ಲಿಸಿದ್ದಾರೆ. ಈ ಸಾಕಷ್ಟು ಜನಗಳು ಜನಿಸಿರ್ತಕ್ಕಂಥ ಎಲ್ಲರೂ ಸಹಿತ ಸನ್ಮಂಗಳು ಉಂಟಾಗಲಿ, ಎಲ್ಲರ ಜೀವನದಲ್ಲೂ ಒಂದು ಸುಖ, ಸಂತೋಷ, ನೆಮ್ಮದಿ ಸಿಗಲಿ ಅಂಥೇಳಿ ನಾವು ಭಗವಂತನ ಪ್ರಾರ್ಥಿಸ್ತಾ ಇದ್ದೇವೆ. ನೀವು ಸಹಿತ ನಮ್ಮೊಂದಿಗೆ ಈ ಸಂಕಲ್ಪ ಮಾಡಿ ಪ್ರತಿಯೊಬ್ಬರು ಸಹಿತ ಶನೇಶ್ಚರಾಯ ನಮಃ ಅಂತಕ್ಕಂಥ ಮಂತ್ರ ಹೇಳ್ಕೊಳ್ಳಿ. ಓಂ ಶನೇಶ್ಚರಂ ಶನಿಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಶ್ಛತ್ರಾಧ್ವಜರಥಾಕಾರ ಶೋಭಿತಂ ದಿವ್ಯಂ ಮೇರಂ ಪ್ರದಕ್ಷಿಣೀಂ ಕುರ್ವಾಣಾಂ ಗ್ರಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಷ್ಟ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅತಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ. ಓಂ ಭೂಃ ಶಂ ಶನೇಶ್ಚರಾಯ ನಮಃ. ಓಂ ಭುವಃ ಶನೇಶ್ಚರಾಯ ನಮಃ. ಓಂ ಸುವಃ ಶನೇಶ್ಚರಾಯ ನಮಃ. ಓಂ ಭೋರ್ಭವಸ್ವಃ ಶನೇಶ್ಚರಾಯ ನಮಃ. ಶನೇಶ್ಚರ ದೇವತಾಭ್ಯೋ ನಮಃ. ಆವಾಹಯಾಮಿ ಆಸನಂ ಸಮರ್ಪಯಾಮಿ ಪಾದಾರವಿಂದ್ಯೋಃ ಪಾದ್ಯಂ ಸಮರ್ಪಯಾಮಿ ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಮುಖೈಃ ಆಚಮನಿಂ ಸಮರ್ಪಯಾಮಿ. ಇತಿ ಸ್ನಾನಂ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ಗಂಗಾತೀರ್ಥಮಾವಾಹಯಾಮಿ. ಓಂ ಆಪೋ ಇಷ್ಠಾಮಯೋ ಭಸ್ತಾನ ಊರ್ಜೆ ದದಾತನ ಮಹಿರಣಾಯ ಚಕ್ಷದೇಯೋ ವಶ್ವದೋ ಮುಹೂರ್ಸಃ ತಸ್ಯ ವಾಜೀತೀನಃ ಉಷದೀರಿವ ಮಾತರಃ ತಸ್ಮಾರಂಗಮಾವೋ ಯಸ್ಸಕ್ಷಯಾಯ ಜನ್ಮದ ಆಪೋ ಜನಯತಾ ಚ ನಃ. ಶುಭ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಅಲಂಕರಣಾರ್ಥಿ ವಸ್ತ್ರಾಭರಣ ಸುಪ್ಯಾಮಿ ಅಕ್ಷತಾಂ ಸಮರ್ಪಯಾಮಿ ಹರಿದ್ರಾ ಕುಂಕುಮಾರ್ಚನ ಸುಪ್ಯಾಮಿ. ಇತಿ ಮಹಾಶಕ್ತಿರ್ದೇವತಾಭ್ಯೋ ನಮಃ. ಕುಂಕುಮಚೂರ್ಣಕಾಂ ಸಮರ್ಪಯಾಮಿ ಮಹಾಶಕ್ತಿ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಾಂತಾಯ ನಮಃ. ಓಂ ಶ್ರಮದಾಯಿನೇ ನಮಃ. ಓಂ ಪರಂಜ್ಯೋತಿನೇ ನಮಃ. ಓಂ ಪರಮಂತ್ರಾಯ ನಮಃ. ಯಂತ್ರೋದ್ಧಾರಣೇ ನಮಃ. ಓಂ ಸಾಂಬ ಸದಾಶಿವಾಯ ನಮಃ. ಸರಸಿಧರಿಯೇ ನಮಃ. ಸರೋಜಹಸ್ತಾಯ ನಮಃ. ಮಹಾರೂಪಾಯ ನಮಃ. ತ್ರೈಮೂರ್ತೆ ನಮಃ. ಅನುಗ್ರಹಪ್ರದಾತ್ರೀ ನಮಃ. ಆದಿಬುದ್ಧ್ಯಾಂತರಿತ ನಮಃ. ಗುಣಾಢ್ಯ ನಮಃ. ಗುಣತ್ರೋಪಿಣೇ ನಮಃ. ಶ್ರೀಮತೆ ನಮಃ. ಶಂ ಶನೇಶ್ಚರ ಸ್ವಾಮಿನೇ ನಮಃ. ಆದಿತ್ಯಾದಿ ಓಂ ಸೂರ್ಯಾಯ ನಮಃ. ಓಂ ಚಂದ್ರಾಯ ನಮಃ. ಅಂಗಾರಕಾಯ ನಮಃ. ಬುಧಾಯ ನಮಃ. ಬೃಹಸ್ಪತಿಯೇ ನಮಃ. ಶುಕ್ರಾಯ ನಮಃ. ಶನೇಶ್ಚರಾಯ ನಮಃ. ರಾಹವೇ ನಮಃ. ಕೇತವೇ ನಮಃ. ಮೃತ್ಯುಂಜಯಾಯ ನಮಃ. ರುದ್ರಾಯ ನಮಃ. ಗಣಪತೇ ನಮಃ. ದುರ್ಗಾಯ ನಮಃ. ಕ್ಷೇತ್ರಪಾಲಕಾಯ ನಮಃ. ವಾಸ್ತುಪುರುಷಾಯ ನಮಃ. ಶ್ರೀಮಾದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಶ್ರೀಂ ಶಂ ಶನೇಶ್ಚರ ಸ್ವಾಮಿನೇ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ತಂ ನಮಾಮಿ ಶನೈಶ್ಚರಂ. ದೇವತಾಭ್ಯೋ ನಮಃ. ಶಂ ಶನೇಶ್ಚರ ದೇವತಾಭ್ಯೋ ನಮಃ. ಇತಿ ನೈವೇದ್ಯಂ ಸಮರ್ಪಯಾಮಿ. ಶನಿದೇವ ಮಂಗಳಂ ರವಿಪುತ್ರ ಮಂಗಳಂ. ಶನಿದೇವ ಮಂಗಳಂ ರವಿಪುತ್ರ ಮಂಗಳಂ. ಕರುಣದಿಂದ ಪೊರೆವಾ ಪರಮ ಪೂಜ್ಯ ಮಂಗಳಂ ಮಂಗಳಂ ಮಂಗಳಂ. ಕರುಣದಿಂದ ಪೊರೆವಾ ಪರಮ ಪೂಜ್ಯ ಮಂಗಳಂ ಮಂಗಳಂ ಮಂಗಳಂ. ಶನಿದೇವ
ಶನಿದೇವ ಮಂಗಳಂ ರವಿಪುತ್ರ ಮಂಗಳಂ. ಇಷ್ಟೊತ್ತು ಷೋಡಶೋಪಚಾರ ಪೂಜೆ ಆಯಿತು. ಪೂಜೆ ಆದ ನಂತರ ಮಹಾಮಂಗಳಾರತಿ, ಪ್ರದಕ್ಷಿಣ ನಮಸ್ಕಾರ, ನಿಮ್ಮ ಮನಸ್ಸಲ್ಲೂ ಸಹಿತ ಸ್ವಾಮಿನ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಕೂತು ಜಾಗದಲ್ಲೇ ನೀವು ಪ್ರದಕ್ಷಿಣೆ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಮಾನಸ ಪೂಜೆಯಲ್ಲಿ, ಅಂದರೆ ನಾನು ಹಿಂದೆ ಮಾನಸ ಪೂಜೆಯಲ್ಲಿ ಹೇಗೆ ಮಾಡಬೇಕು, ಯಾವ ಕ್ರಮದಲ್ಲಿ ಮಾನಸ ಪೂಜೆಯನ್ನು ಮಾಡಬೇಕು ಅಂದರೆ ಮನೆಯಲ್ಲೇ ಕೂತು ಬದ್ರಿ ಕೇದಾರ ದರ್ಶನ ಮಾಡ್ಬೋದು, ಋಷಿಕೇಶಲ್ಲಿರ್ತಕ್ಕಂತಹ ದೇವರನ್ನ ದರ್ಶನ ಮಾಡ್ಬೋದು. ಅಂದರೆ ಮನಸ್ಸಿನ ವೇಗ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಯಜ್ಞೇಶ್ವರನ ಪ್ರಾರ್ಥನೆ ಮಾಡೋಣ. ಅಗ್ನಿ ಪ್ರತಿಷ್ಠಾಪನೆ ಆದ ನಂತರ ಸ್ವಾಮಿನ ಅಂದರೆ ಶನೇಶ್ವರನ ಹೆಸರಿನಲ್ಲಿ ಶನೇಶ್ವರನ ಆರಾಧನೆ ಮಾಡ್ತಾ ಶನೇಶ್ವರನಿಗೆ ಇಷ್ಟು ಆಹುತಿಗಳು ಅಂತ ಹೇಳಿ ಸ್ವಾಮಿಗೆ ನೈವೇದ್ಯ ಕೊಡೋಣ. ಇನ್ನು ಯಜ್ಞೇಶ್ವರನ ಪ್ರಾರ್ಥನೆ ಮಾಡೋಣ. ಅಗ್ನಿ ಪ್ರತಿಷ್ಠಾಪನೆ ಆದ ನಂತರ ಸ್ವಾಮಿನ ಅಂದರೆ ಶನೇಶ್ವರನ ಹೆಸರಿನಲ್ಲಿ ಶನೇಶ್ವರನ ಆರಾಧನೆ ಮಾಡ್ತಾ ಶನೇಶ್ವರನಿಗೆ ಇಷ್ಟು ಆಹುತಿಗಳು ಅಂತ ಹೇಳಿ ಸ್ವಾಮಿಗೆ ನೈವೇದ್ಯ ಕೊಡೋಣ. ಓಂ ಶ್ರೀ ಗುರುಭ್ಯೋ ನಮಃ ಮಹಾಗಣಾಧಿಪತಯೇ ನಮಃ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಯಜ್ಞೇಶ್ವರ ಅಂದರೆ ಸ್ವಾಮಿಯ ಹೆಸರಲ್ಲಿ ಇವತ್ತಿನ ಸಹ ಹೋಮ ನಡೆಸ್ತಾ ಇದ್ದೀವಿ. 27 ನಕ್ಷತ್ರ 12 ರಾಶಿಗಳವರು ಸಹಿತ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಜನ್ಮ ನಕ್ಷತ್ರದಲ್ಲಿ ಶನೇಶ್ವರನ ಸಂಪೂರ್ಣ ಅನುಗ್ರಹ ಇರಲಿ ಅಂಥೇಳಿ ಭಗವಂತನ ಪ್ರಾರ್ಥನೆ ಮಾಡಿ. ಅದಾದ ನಂತರ ನೀವು ಕೂತಂಥ ಸ್ಥಳದಲ್ಲೇ, ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯದಲ್ಲೇ ಇಂಥ ಒಂದು ವಿಶೇಷವಾದಂಥ ಸಾನ್ನಿಧ್ಯದಲ್ಲಿ ಅಂದರೆ ತಾರೆ ವೃಕ್ಷದ ತಳಭಾಗದಲ್ಲಿ ಶನೇಶ್ವರನ ಆವಾಹನೆ ಮಾಡಿ ಆದಿತ್ಯಾದಿ ನವಗ್ರಹಗಳನ್ನು ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಜೊತೆಗೆ ಪೂರ್ಣಾಹುತಿಗೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳು ನಡೆದಿದೆ. ಪೂರ್ಣಾಹುತಿಗೆ ಬೇಕಾದಂಥ ರೀತಿಯಲ್ಲಿ ಸಾಕಷ್ಟು ವಿಶೇಷವಾದಂಥ ರೀತಿ 27 ನಕ್ಷತ್ರ 12 ರಾಶಿ ಇದಕ್ಕೆ ಸಂಬಂಧಪಟ್ಟಂಗೆ 108 ವನಸೆರೆಗಳನ್ನು ಸಹಿತ ಇಲ್ಲಿ ನಾವು ಸಂಗ್ರಹಣ ಮಾಡಿಟ್ಟಿದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತೇ ಇದೆ, ಪ್ರತಿ ಸೋಮವಾರ ಗುರುವಾರದ ದಿವಸ ಒಂದು ವಿಶೇಷವಾದಂತಹ ವನಸೆರೆಗಳನ್ನು ತೋರಿಸ್ತಾ ಇರ್ತೀನಿ. ಅಂಥದ್ದೇ ಆದಂತಹ ವನಸೆರೆಗಳನ್ನು ವಿಶೇಷವಾಗಿ ಇವತ್ತು ಸಹಿತ ಪೂರ್ಣಾಹುತಿಗೆ ನಾವು ಹಾಕ್ತಾ ಇದ್ದೀವಿ. ಇಂತಹ ಪೂರ್ಣಾಹುತಿಗೆ ಹಾಕ್ತಾ ಇರ್ತಕ್ಕಂಥ ಈ ವನಸೆರೆಗಳನ್ನು ನೀವು ಅಲ್ಲಿಂದ ಕೂತು ಜಾಗದಲ್ಲೇ ದರ್ಶನ ಮಾಡಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಯಶಸ್ಸು ಸಿಗುತ್ತೆ. ಓಂ ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನುಷ್ಠುನ್ವನ್ನೋತಮಸ್ಸೇದ ಸಾಧನಂ. ಓಂ ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನುಷ್ಠುನ್ವನ್ನೋತಮಸ್ಸೇದ ಸಾಧನಂ ಸ್ವಾಹಾ. ಓಂ ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನುಷ್ಠುನ್ವನ್ನೋತಮಸ್ಸೇದ ಸಾಧನಂ ಸ್ವಾಹಾ. ಮಹಾಗಣಾಧಿಪತಯೇ ನಮಃ. ಮಹಾಗಣಪತಿನ ಪ್ರಥಮದಲ್ಲಿ ಪ್ರಾರಂಭದಲ್ಲಿ ನಮಸ್ಕಾರ ಮಾಡ್ತಿದ್ದೇವೆ. ಮಹಾಗಣಪತಿಯ ಅನುಗ್ರಹಕ್ಕಾಗಿ ಇಷ್ಟೊತ್ತು ಗಣಹೋಮ ತಾವು ನೋಡಿದ್ದೀರಿ. ಈಗ ಆದಿತ್ಯಾದಿ ನವಗ್ರಹಗಳಿಂದ ಪ್ರಾರ್ಥನೆ ಮಾಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರಶರ್ಭ್ಯಶ್ಚಾರಾಹವೇ ಕೇತವೇ ನಮಃ ಸ್ವಾಹಾ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರಶರ್ಭ್ಯಶ್ಚಾರಾಹವೇ ಕೇತವೇ ನಮಃ ಸ್ವಾಹಾ. ಕಾರ್ಯಕ್ರಮದ ಇವತ್ತಿನ ವಿಶೇಷ ಶಂ ಶನೇಶ್ವರಾಯ ನಮಃ ಅಂದರೆ ತಾರೆ ವೃಕ್ಷದ ತಳಭಾಗದಲ್ಲಿ ಶನೇಶ್ವರನ ಆರಾಧನೆ ಮಾಡ್ತಿದ್ದೇವೆ, ಶನೇಶ್ವರನ ಧ್ಯಾನ ಮಾಡ್ತಾ ಇದ್ದೀವಿ, ಶನೇಶ್ವರನ ಹೋಮ ಹವನ ನಡೆಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಿಂದ ನಿಮ್ಮೆಲ್ಲರಿಗೂ ಸಹಿತ ನಿಮ್ಮಲ್ಲಿರ್ತಕ್ಕಂಥ ವಾಸ್ತು ದೋಷ, ಗ್ರಹ ದೋಷ, ನವಗ್ರಹಗಳಲ್ಲಿರ್ತಕ್ಕಂಥ ದೋಷ ಮತ್ತು ಯಾವುದೇ ತಂತ್ರ ಮಂತ್ರ ಯಂತ್ರ ದೋಷವಿದ್ದರೂ ಸಹಿತ ಎಲ್ಲವೂ ದೂರ ಆಗಲಿ ಅಂಥೇಳಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಶನೇಶ್ವರನ ಪ್ರಾರ್ಥನೆ ಮಾಡಿ ಇವತ್ತಿನ ಸಹ ಈ ಒಂದು ಕಾರ್ಯಕ್ರಮ ನಡೆಸ್ತಿದ್ದೇವೆ. ನೀವೆಲ್ಲರೂ ನೋಡಿ ಮನೆಯಲ್ಲಿ ಶಂ ಶನೇಶ್ವರಾಯ ನಮಃ ನಾವು ಒಂದೊಂದು ಹವಿಸನ್ನು ಕೊಡಬೇಕಾದ್ರೂ ಸಹಿತ ಶನೇಶ್ವರಾಯ ನಮಃ ಶನೇಶ್ವರಾಯ ನಮಃ ಶನೇಶ್ವರಾಯ ನಮಃ ಅಂತಕ್ಕಂಥ ಮಂತ್ರನ ನೀವು ಪ್ರಾರ್ಥನೆ ಮಾಡಿ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತ ಬೀದೇಂ ಶಯ್ಯೋರಭಿಷ್ಟವಂತನಃ. ಓಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತ ಬೀದೇಂ ಶಯ್ಯೋರಭಿಷ್ಟವಂತನಃ ಸ್ವಾಹಾ. 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 ಓಂ ಶನಿ ಗ್ರಹ ಶುಭ ಫಲ ಶುಭಾಫಲ ತಿಳಿಯಿರಿ ರಾಶಿ ವಿಚಾರ ಫಲ. ಶನಿ ಗ್ರಹ ಶುಭ ಫಲ ಶುಭಾಫಲ ತಿಳಿಯಿರಿ ರಾಶಿ ವಿಚಾರ ಫಲ.
ಎಲ್ಲ ದೋಷ ಪರಿಹಾರ ಫಲ, ಎಲ್ಲ ದೋಷ ಪರಿಹಾರ ಫಲ, ಶನಿದೇವರ ಪೂಜಿಸಿ ಪಡೆವ ಫಲ, ಶನಿ ಗ್ರಹ ಶುಭ ಫಲ ಶುಭಾಫಲ ತಿಳಿಯಿರಿ. ವೀಕ್ಷಕರೇ, ಈಗ ನಾವು ಪೂರ್ಣಾಹುತಿ ಸಮಯಕ್ಕೆ ಬಂದಿದ್ದೇವೆ. ಈಗ ಇದು ಪೂರ್ಣಾಹುತಿ ಸಮಯ ಅಂದರೆ ಕಾರ್ಯಕ್ರಮದ ಕಡೆ ಭಾಗ ಪೂರ್ಣಾಹುತಿ. ನಾವು ಭಗವಂತನ ಹೆಸರೇಳಿ ಭಗವಂತನಿಗೆ ಏನೇನು ಸಲ್ಲಿಸಬೇಕು, ಏನೇನು ಸಲ್ಲಿಸ್ತಕ್ಕಂಥ ಒಂದು ಕ್ರಮಗಳಿದೆಯೋ ಆ ತರಹದಂಥ ವಿಶೇಷವಾದಂಥ ಈ ಒಂದು ವನಸಿರಿ, ಯಾವುದೇ ಒಂದು ಪೂರ್ಣಾಹುತಿಗೆ ಬೇಕಾಗಿರ್ತಕ್ಕಂಥ ವನಸಿರಿಗಳನ್ನು ತಾವು ನೋಡ್ತಾ ಇದ್ದೀರಿ. ಇಲ್ಲಿರ್ತಕ್ಕಂಥದ್ದು 108 ವನಸಿರಿಗಳಿದೆ. ಅಂದರೆ ಅಂತಹ ವಿಶೇಷವಾದಂಥ ವನದುರ್ಗಿ ನಮಗೆ ಕಲ್ಪಿಸಿರ್ತಕ್ಕಂಥ ವನದುರ್ಗಿಯ ಆಶೀರ್ವಾದದೊಂದಿಗೆ ಬಂದಿರತಕ್ಕಂಥ ವನಸಿರಿಗಳನ್ನು ತಾವು ನೋಡ್ತಿದ್ದೀರಿ. ಇದೆಲ್ಲವೂ ಪೂರ್ಣಾಹುತಿಗೆ ಸಲ್ಲತಕ್ಕಂಥದ್ದು. ಓಂ ಯಾ ಫಲನೀರ್ಯಾ ಫಲಾಪಶ್ವಾಯಾಶ್ಚ ಪುಷ್ಪನೇಹಿ ಬೃಹಸ್ಪತಿ ಪ್ರಸೋಧಾಸ್ತಾನೋ ಮಂಚಂತ್ವಕಮ್ಮಸಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಯಾ ಫಲನೀರ್ಯಾ ಫಲಾಪುಷ್ಪಾಯಾಶ್ಚ ಪುಷ್ಪಿನೇಹಿ ಬೃಹಸ್ಪತಿ ಪ್ರಸೋಧಾಸ್ತಾನೋ ಮಂಚಂತ್ವಕಮ್ಮಸಃ. ಪೂರ್ಣಾಹುತಿ ಆಯಿತು. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿದ್ದೀರಿ. ಪ್ರತಿಯೊಬ್ಬರು ಸಹಿತ ನಿಮ್ಮ ನಿಮ್ಮ ಮನೆಯಲ್ಲೇ ಕೂತು ಭಗವಂತನ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆ ತಾಯಿ ಆಶೀರ್ವಾದ ತೆಗೆದುಕೊಳ್ಳಿ. ಮತ್ತು ಯಾರ್ಯಾರು ಈ ಒಂದು ಕಾರ್ಯಕ್ರಮನ ಪರಿಪೂರ್ತಿ ನೋಡಿದ್ದೀರೋ, ಮೊದಲು ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದ್ದೆ, ಏನಪ್ಪ ವಿಶೇಷ ಅಂದರೆ ನೀವು ಪ್ರತಿಯೊಬ್ಬರು ಸಹಿತ ಸಂಕಲ್ಪ ಮಾಡಿದಿರಿ. ಎಳ್ಳು ಮತ್ತು ₹1 ಕಾಯಿನನ್ನು ನಿಮ್ಮ ಮನೆಯಲ್ಲಿ ಇಟ್ಟಿರ್ತೀರಿ, ಅಂದರೆ ಸಂಕಲ್ಪ ಮಾಡೋದಕ್ಕೆ ಇಟ್ಕೊಂಡಿದ್ದೀರಿ. ಈ ಒಂದು ಎಳ್ಳು ಮತ್ತು ₹1 ಕಾಯಿನನ್ನು ಇವತ್ತು ತಪ್ಪದಿರ ಶನೇಶ್ವರನ ಆಲಯಕ್ಕೆ ತೆಗೆದುಕೊಂಡು ಕೊಡ್ತಕ್ಕಂಥದ್ದು, ಆಲಯದಲ್ಲಿ ಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ನಿಮ್ಮೆಲ್ಲರ ಸಂಕಷ್ಟಗಳು ಖಂಡಿತ ದೂರ ಆಗುತ್ತೆ. ಓಂ ಶನ್ನೋ ದೇವೀರಭಿಷ್ಟಯಾಪೋ ಭವಂತವೀದೇಂ ಶಯೋರಭಿಷ್ಟವಂತನಃ ಶನೇಶ್ವರಾಯ ನಮಃ. ಶನಿದೇವ 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 ವರವ ನೀಡು, ಶನಿದೇವ ವರವ ನೀಡು, ನಾ ಬೇಡುವೆ ಛಾಯಾತನಯ ಪ್ರಭುವೇ ಪ್ರಭುವೇ. ಅನುದಿನ ಅನುಕ್ಷಣ ನಿನ್ನನೆ ಭಜಿಸುವೆ, ಗ್ರಹ ಮಂಡಲದಿ ಹೊಳೆಯುವ ವಿಭುವೆ. ಶನಿದೇವ 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 ವರವ ನೀಡೋ, ನಾ ಬೇಡುವೆ ಛಾಯಾತನಯ ಪ್ರಭುವೇ ಪ್ರಭುವೇ. ಕಾಕವಾಹನನೇ ಮಂಗಳವರ ಕರನೇ, ಮಂಗಳವರ ಕರನೇ. ನೋಡಿದ್ರಲ್ಲ ವೀಕ್ಷಕರೇ, ಇದನ್ನೇ ಹೇಳೋದು ವಿಶೇಷ ಅಂತ. ನಾವೆಷ್ಟು ಶ್ರದ್ಧಾಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತೀವೋ, ಭಗವಂತ ಕಲಿಯುಗದ ದೈವ ಪ್ರತಿಯೊಬ್ಬರಿಗೂ ಸಹಿತ ಆಶೀರ್ವಾದ ಮಾಡ್ತಾನೆ. ನಮ್ಮಲ್ಲಿ ಶ್ರದ್ಧಾಭಕ್ತಿ ಅಂತಕ್ಕಂಥದ್ದು ಬೇಕು. ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಭಗವಂತನ ಆಶೀರ್ವಾದ ಆಗುತ್ತೆ. ತಾವೆಲ್ಲರೂ ನೋಡಿದ್ರಿ, ಭಗವಂತನ ಕೈಯಿಂದ ಸ್ವಾಮಿಯ ಬಲಹಸ್ತದಿಂದ ಬಂದಂಥ ಪ್ರಸಾದ. ಈ ಪ್ರಸಾದ ನನ್ನೊಬ್ಬನಿಗಲ್ಲ, ನಿಮ್ಮೆಲ್ಲರಿಗೂ ಸಲ್ತಕ್ಕಂಥದ್ದು. ಜೊತೆಗೆ ನಾವಿರ್ತಕ್ಕಂಥ ಕ್ಷೇತ್ರ ಬನ್ನೇರುಘಟ್ಟದಿಂದ 5 ಕಿಲೋಮೀಟರ್ ಕಾಲ ಪರಿಕ್ರಮಿಸಿದರೆ, ಬನ್ನೇರುಘಟ್ಟದ ಅರಣ್ಯದಿಂದ ಸ್ವಲ್ಪ ಮುಂಭಾಗ ಬಂದರೆ ಭೂತೇನಹಳ್ಳಿ ಅಂತ ಇದೆ. ಆ ಭೂತೇನಹಳ್ಳಿ ಹತ್ರ ಈ ಒಂದು ಸುಂದರವಾದಂಥ ವಿಶೇಷವಾಗಿರ್ತಕ್ಕಂಥ ಸ್ವಾಮಿ ನೆಲೆಸಿರ್ತಕ್ಕಂಥ ಸ್ಥಳ ಇದು. ಭೂತೇನಹಳ್ಳಿಯಲ್ಲಿರ್ತಕ್ಕಂಥ ಶ್ರೀ ಶನೇಶ್ವರನ ಸ್ಥಳ. ಶನೇಶ್ವರನ ಸ್ಥಳ, ಶನೇಶ್ವರನ ದೇವಸ್ಥಾನದ ಮುಂಭಾಗದಲ್ಲೇ ತಾರಾವೃಕ್ಷದಲ್ಲಿ ಸ್ವಾಮಿ ವಾಸವಾಗಿದ್ದಾನೆ. ಸಾಕಷ್ಟು ಜನ ಬರೋ ಭಕ್ತಾದಿಗಳು ನಿರಂತರವಾಗಿ ಇಲ್ಲಿ ಬಂದು ಸಾಕಷ್ಟು ಸೇವೆಗಳನ್ನು ಸಲ್ಲಿಸ್ತಾರೆ. ಅವರವರ ಜನ್ಮ ನಕ್ಷತ್ರಚಾರ ಪ್ರಕಾರ ಇಲ್ಲಿ ಬಂದು ಸ್ವಾಮಿಗೆ ಅನುಷ್ಠಾನಗಳನ್ನು ಮಾಡಿಸ್ತಕ್ಕಂಥದ್ದು, ಶ್ರದ್ಧೆಯಿಂದ ಪೂಜೆ ಮಾಡ್ತಕ್ಕಂಥದ್ದು, ಬಂದಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಸಹಿತ ನಿರಂತರವಾಗಿ ಆಶೀರ್ವಾದ ಮಾಡ್ತಾ ಭಗವಂತ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಇದೇ ಪ್ರಕಾರವಾಗಿ ಇಲ್ಲಿ ಬಲಭಾಗದಲ್ಲಿ ಪ್ರಸಾದ ಆಗುತ್ತೆ ಅಂತ ಸಾಕಷ್ಟು ಜನ ತಿಳಿ ಹೇಳ್ತಾರೆ. ಹಾಗೆ ನಾವು ಸಹಿತ ಭಗವಂತನ ಸಾನ್ನಿಧ್ಯದಲ್ಲಿ ನಾವು ಇದ್ದೇವೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ನಿಮ್ಮೆಲ್ಲರ ಗ್ರಹಗತಿಗಳಲ್ಲೂ ನಿಮ್ಮೆಲ್ಲರ ಗ್ರಹ ನಕ್ಷತ್ರಚಾರ ಪ್ರಕಾರ ಭಗವಂತನ ಆಶೀರ್ವಾದದೊಂದಿಗೆ ನೀವೆಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಇದ್ದರೆ ನಮ್ಮ ಈ ಮಹರ್ಷಿ ದರ್ಪಣದ ತಂಡದ ಕಾರ್ಯಕ್ರಮ ಮತ್ತಷ್ಟು ಯಶಸ್ಸಾಗುತ್ತೆ. ಮುಂದಿನ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ಸಾನ್ನಿಧ್ಯದಲ್ಲಿ ನಿಮ್ಮೊಂದಿಗೆ ನಾನು ಭೇಟಿ. ಪ್ರಭುವೇ ಶನಿದೇವ ಶನಿದೇವ. ನೋಡಿದ್ರಲ್ಲ ವೀಕ್ಷಕರೇ, ನವಗ್ರಹಗಳಲ್ಲೇ ಅತ್ಯಂತ ಪ್ರಭಾವಶಾಲಿಯಾದ ಶನೇಶ್ವರನ ಕೃಪೆ ನಮ್ಮ ರಾಶಿ ನಕ್ಷತ್ರಗಳ ಮೇಲೆ ಎಷ್ಟೊಂದು ಪ್ರಭಾವ ಬೀರುತ್ತೆ ಅಂತ. ಹಾಗೆಯೇ ಆತನ ವಕ್ರದೃಷ್ಟಿಯಿಂದ ಎಷ್ಟೊಂದು ಸಂಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ ಅಂತ. ಹಾಗಾದರೆ ಆತನ ಕೃಪೆಗೆ ನಾವು ಪಾತ್ರರಾಗಬೇಕಾದ್ರೆ ಯಾವ ಒಂದು ವಿಶೇಷ ವೃಕ್ಷದ ಕೆಳಗೆ ಆತನ ಅನುಷ್ಠಾನವನ್ನು ಮಾಡಬೇಕು, ಆತನಿಗೆ ಶ್ರೇಷ್ಠವಾದ ಧಾನ್ಯಗಳು ಯಾವುವು ಅನ್ನೋದನ್ನೆಲ್ಲ ತಿಳ್ಕೊಂಡ್ರಲ್ಲ. ಇದೇ ರೀತಿ ಮುಂದಿನ ಶನಿವಾರದ ಸಂಚಿಕೆಯಲ್ಲಿ ಮತ್ತೊಂದು ಶಕ್ತಿ ಕೇಂದ್ರದ ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ. ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತಾ ನಮಸ್ಕಾರ.